ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಾಮಾನ್ಯ. ಆದರೆ ಸ್ಪೋರ್ಟ್ಸ್ ಅಂದ್ರೆ ಕ್ರೀಡೆಯಿಂದ ಆಟವಾಡ್ತಿರುವಾಗ ಹಲವು ಯುವಕರು ಇಂಜೂರ್ ಆಗ್ತಾರೆ. ಹೀಗೆ ಅವರಿಗೆ ಸಮಸ್ಯೆ ಕಾಣಿಸಿಕೊಂಡ್ರೆ ತಮ್ಮ ಭವಿಷ್ಯವೇ ಮುಗ್ದೋಯ್ತು ಎಂದು ಭಾವಿಸ್ತಾರೆ. ಸರ್ಜರಿ ಮಾಡಿಸಿಕೊಂಡ್ರೆ ಮತ್ತೆ ಸ್ಪೋರ್ಟ್ಸ್ನಲ್ಲಿ ಭಾಗಿಯಾಗಲು ಸಾಧ್ಯವಿಲ್ಲ ಅನ್ಕೊಳ್ತಾರೆ. ಆದರೆ ಇದು ತಪ್ಪು ಕಲ್ಪನೆ. ಸರಿಯಾದ ಚಿಕಿತ್ಸೆ ಪಡೆದುಕೊಂಡ್ರೆ ಮತ್ತೆ ಅವರು ಕ್ರೀಡೆಯಲ್ಲಿ ಭಾಗಿಯಾಗಬಹುದು. ಹಾಗಾದ್ರೆ ಯಾವುದಾ ಚಿಕಿತ್ಸೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾವೇರಿ ಹಾಸ್ಪಿಟಲ್ನ ಡೈರೆಕ್ಟರ್ ಆಗಿರುವಂತಹ ರಘು ನಾಗರಾಜ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಡಾಕ್ಟರ್. ಫಸ್ಟ್ ಆಫ್ ಆಲ್, ಈ ಕ್ರೋನಿಕ್ ಪೇನ್ ಜೊತೆಗೆ ನೀ ಪೇನ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಒಂದು ವಯಸ್ಸಿನ ನಂತರದಲ್ಲಿ. ಆದರೆ ಪರ್ಟಿಕ್ಯುಲರ್ ಆಗಿ ಇವತ್ತು ನಾವು ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಮಾತನಾಡಲಿಕ್ಕೆ ಇದ್ದೇವೆ. ಸ್ಪೋರ್ಟ್ಸ್ ಇಂಜುರಿ ಇದೆ ಅಂದ ತಕ್ಷಣ ಎಲ್ಲರೂ ಅನ್ಕೋತಾರೆ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ, ಇದ್ರ ಬಗ್ಗೆ ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡಬೇಕಾ ಅಂತ ಅನ್ಕೋತಾರೆ. ಇದೆಷ್ಟು ಮುಖ್ಯ? ಸ್ಪೋರ್ಟ್ಸ್ ಇಂಜುರೀಸ್ ಅಂತಲೇ ನಾನು ಫಸ್ಟ್ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ವೀಕ್ಷಕರಿಗೆ ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಸ್ಪೋರ್ಟ್ಸ್ ಇಂಜುರೀಸ್ ಅಂತಂದರೆ ಕ್ರೀಡೆ ಆಡೋ ಟೈಮಲ್ಲಿ ಮಾತ್ರ ಇಂಜುರಿ ಆಗೋ ಚಾನ್ಸಸ್ನ ಅನ್ಕೊತಾರೆ. ಬಟ್ ಇದು ಮನೇಲಿ ಸ್ಲಿಪ್ಪಾಗಿ ಬೀಳ್ಬೋದು ಅಥವಾ ಟೂ ವೀಲರ್ ಆಕ್ಸಿಡೆಂಟ್ಸಲ್ಲೇ ಆಗ್ಬೋದು. ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಬೇಸಿಕಲಿ ಇಂಜುರೀಸ್ ಅರೌಂಡ್ ದ ಜಾಯಿಂಟ್ಸ್, ಅಂದರೆ ನಮ್ಮ ಜೋಡಿನ ಸುತ್ತಮುತ್ತ, ಇದು ಮಂಡಿ ಇರ್ಬೋದು, ಆ್ಯಂಕಲ್ ಇರ್ಬೋದು ಅಥವಾ ಶೋಲ್ಡರ್ ಇರ್ಬೋದು. ಯಾಕಂದರೆ ಈ ಮೂರು ಜಾಯಿಂಟ್ಸ್ ತುಂಬ ಕಾಮನ್ ಆಗಿ ನಾವು ಯೂಸ್ ಮಾಡೋದು, ಎಸ್ಪೆಷಲಿ ಸ್ಪೋರ್ಟ್ಸ್ ಆಡಬೇಕು ಅಂದರೆ. ಈಗ ಬ್ಯಾಡ್ಮಿಂಟನ್ ಎಲ್ಲ ನಾವು ಶೋಲ್ಡರ್ ಜಾಸ್ತಿ ಯೂಸ್ ಮಾಡ್ತೀವಿ, ಶೋಲ್ಡರ್, ಎಲ್ಬೋ. ಆ್ಯಂಡ್ ಫುಟ್ಬಾಲ್ ಆ ಥರ ಸ್ಪೋರ್ಟ್ಸಲ್ಲಿ ನೀ ಮತ್ತು ಆ್ಯಂಕಲ್. ಸೊ ಈ ಥರ ಜಾಯಿಂಟ್ ನಾವು ಸ್ಪೋರ್ಟ್ಸ್ ಆಡಬೇಕು ಅಂದಾಗ ಆ ಜಾಯಿಂಟಿನ ಸುತ್ತಮುತ್ತ ಇರುವಂಥ ಸ್ಟ್ರಕ್ಚರ್ಸ್ ಏನು ಹೇಳ್ತೀವಿ, ಅದು ನಾವು ಲಿಗಮೆಂಟ್ ಇರ್ಬೋದು, ಅಥವಾ ನಮ್ಮ ಮಂಡಿಯ ಮಧ್ಯದಲ್ಲಿ ಇರುವಂಥ ಮೆನಿಸ್ಕಸ್ ಕುಷನ್ ಇರ್ಬೋದು, ಅಥವಾ ನಮ್ಮ ಮೂಳೆ ಮೇಲಿರುವಂಥ ಲೈನ್, ಅದನ್ನು ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ಸೊ ಈ ಯಾವುದೇ ಜಾಗಕ್ಕೆ ಇಂಜುರಿ ಆದರೆ ಅದನ್ನು ನಾವು ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಹೇಳ್ತೀವಿ. ಇದು ಯಾತಕ್ಕೆ ಮುಖ್ಯ ಅಂತಂದರೆ, ಈಗ ನಾವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಇವಾಗ ಜನರು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿ ಸ್ಟಾರ್ಟ್ ಆಗಿದ್ದಾರೆ. ಕ್ಯಾಶುವಲ್ ಲೆವೆಲಲ್ಲಿ ಇರ್ಬೋದು, ಅಥವಾ ಪ್ರೊಫೆಷನಲ್ ಲೆವೆಲ್ ಸ್ಪೋರ್ಟ್ಸಲ್ಲಿ ಇರ್ಬೋದು, ಅಥವಾ ವೀಕೆಂಡಲ್ಲಿ ಇರ್ಬೋದು. ಶನಿವಾರ ಭಾನುವಾರ ರಜೆ ಸಿಕ್ಕಿದ್ರೆ ಅವಾಗ ಹೋಗ್ಬಿಟ್ಟು ಕ್ರಿಕೆಟ್ ಆಡೋದು, ಅಥವಾ ಫುಟ್ಬಾಲ್ ಕ್ಲಬ್ಸ್ ತುಂಬ ಆಗ್ತಾಯಿದೆ, ಬ್ಯಾಡ್ಮಿಂಟನ್ ಕ್ಲಬ್ಸ್ ತುಂಬ ಆಗ್ತಾಯಿದೆ. ಹಾಗಾಗಿ ವೀಕೆಂಡ್ ವಾರಿಯರ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ರೀಡೆಯಲ್ಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಈ ಥರ ಇಂಜುರೀಸ್ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಇದು ಭಾಳ ಮುಖ್ಯ. ಸೊ ನಾವು ಪ್ರಾಬಲಿ ಡಿಸ್ಕಷನ್ ಮಾಡ್ತಾ ಇದು ಎಷ್ಟು ಗ್ರೇಡ್ ಇರುತ್ತೆ, ಯಾವ ಸಿವಿಯಾರಿಟಿ ಅಂತೆಲ್ಲ ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಹೇಳೋದಾದರೆ, ಅಂದರೆ ಅದರ ಸೀರಿಯಸ್ನೆಸ್ ಬಗ್ಗೆ ಹೇಳೋದಾದರೆ ಎಷ್ಟು ಮುಖ್ಯ? ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಇದು ಸಿಂಪಲ್ ಆಗೂ ಆಗ್ಬೋದು. ನಾವು ಸ್ಪ್ರೈನ್ಸ್ ಅಂತ ಕೇಳ್ತೀವಿ, ಆ್ಯಂಕಲ್ ಸ್ಪ್ರೈನ್ ಆಗಿದೆ ಅಂತ ಹೇಳ್ತಾರೆ. ಸೊ ಸ್ಪ್ರೈನ್ಸ್ ಅಂದರೆ ಸ್ಮಾಲ್ ಪಾರ್ಷಲ್ ಹುಳುಕು ಅಂತ ಹೇಳ್ತೀವಲ್ಲ, ಆ ಥರ. ಸೊ ನಮ್ಮ ಜಾಯಿಂಟಿನ ಅಕ್ಕಪಕ್ಕ ಇರುವಂಥ ಲಿಗಮೆಂಟ್ಸು ಸ್ಮಾಲಾಗಿ ಹುಳುಕ್ಬೋದು. ಅಂದರೆ ಅದು ಪಾರ್ಷಲ್ ಟೇರ್ ಅಂತ, ಒಂದು 25% ಅಥವಾ 30% ಟೇರ್ ಆದರೆ ಅದು ನಾವು ಸ್ಪ್ರೈನ್ ಅಥವಾ ಹುಳುಕು ಅಂತ ಹೇಳ್ತೀವಿ. ಬಟ್ ಕೆಲವೊಂದು ಸರಿ ಕಂಪ್ಲೀಟ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಲಿಗಮೆಂಟ್ ಕಂಪ್ಲೀಟ್ಲಿ ಹರಿದು ಹೋಗುವಂಥದ್ದು, ಅಥವಾ ಕುಷನ್ ಹರಿದು 2 ಭಾಗ ಆಗುವಂಥದ್ದು. ಇದೆಲ್ಲ ಸ್ವಲ್ಪ ಮುಖ್ಯವಾದ ಇಂಜುರಿ. ಯಾಕಂದರೆ ಇದೆಲ್ಲ ಆದರೆ ಪೇಷಂಟ್ಗೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ನಡೆಯೋಕ್ಕೆ ಹೋದರೆ ಕಾಲು ಸ್ಲಿಪ್ ಆಗೋದು, ಮಂಡಿ ಸ್ಲಿಪ್ ಆಗೋದು, ಅಥವಾ ಭುಜದಲ್ಲಿ ಏನಾದರೂ ಏಟು ಬಿದ್ದರೆ, ಸ್ವಲ್ಪ ಕೈ ಮೇಲೆ ಏನಾದರೂ ಬ್ಯಾಡ್ಮಿಂಟನ್ ಶಾಟ್ ತೊಗೊಳಕ್ಕೆ ಹೋದರೆ ಭುಜ ಡಿಸ್ಲೊಕೇಟ್ ಆಗುವಂಥದ್ದು. ಇದೆಲ್ಲ ಸಿವಿಯರ್ ಕ್ಯಾಟಗರಿಗೆ ಬರುತ್ತೆ. ಸೊ ಇಟ್ ರೇಂಜಸ್ ಫ್ರಮ್ ಗ್ರೇಡ್ 1 ಟು ಗ್ರೇಡ್ 3. ಗ್ರೇಡ್ 1 ಅಂದರೆ ಸಿಂಪಲ್ ಹುಳುಕು, ಅದು ಫಿಸಿಯೋಥೆರಪಿ, ಕನ್ಸರ್ವೇಟಿವ್ ರೆಸ್ಟಿಂದ ಸರಿ ಹೋಗುತ್ತೆ. ಬಟ್ ಕಂಪ್ಲೀಟ್ ಟೇರ್ ಅಥವಾ ಗ್ರೇಡ್ 3 ಇಂಜುರೀಸ್ ಅಂತ ಹೇಳ್ತೀವಿ, ಇದು ಸ್ವಲ್ಪ ಮುಖ್ಯವಾದದ್ದು. ಇದಕ್ಕೆ ಭಾಳ ಮುಖ್ಯವಾದ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟಿನ ಅಗತ್ಯವಿರುತ್ತೆ. ಓಕೆ ಡಾಕ್ಟರ್, ಇವಾಗ ಈ ಸ್ಪೋರ್ಟ್ಸ್ ಇಂಜುರಿ ಅಂದ ತಕ್ಷಣ ಸಾಮಾನ್ಯವಾಗಿ ಏನು ಅನ್ಕೋತಾರೆ, ಸ್ಪೋರ್ಟ್ಸ್ ಆದ ಬಂದ ತಕ್ಷಣ ಏನೋ ನೋವು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಪರಿಹಾರ ಅಂದರೆ ರೆಸ್ಟ್ ಮಾತ್ರ, ಟ್ರೀಟ್ಮೆಂಟ್ನ ಅಗತ್ಯ ಇಲ್ಲ, ಮನೆಯಲ್ಲೇ ಏನೋ ಹಚ್ಕೊಂಡು ಇದು ಮಾಡ್ತೀವಿ, ಅಥವಾ ಮೆಡಿಕಲ್ಗೆ ಹೋಗಿ ಏನೋ ತಗೊಂಡು ಬಂದು ನಾವು ಕಡಿಮೆ ಮಾಡ್ಕೋತೀವಿ ಅನ್ನುವಂಥ ಒಂದು ಭ್ರಮೆಯಲ್ಲಿರ್ತಾರೆ. ಇಂತಹ ನೆಗ್ಲಿಜೆನ್ಸ್ ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಹೌದು, ಇದು ನಾವು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ನಾನು ಈ ಸ್ಪೋರ್ಟ್ಸ್ ಮೆಡಿಸನ್ ಪ್ರಾಕ್ಟೀಸ್ ಮಾಡ್ತಾರೋದ್ರಿಂದ ಈ ಥರ ಪೇಷಂಟ್ಸ್ ನಾನು ಭಾಳ ಸರಿ ನೋಡಿದ್ದೀನಿ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಇಂಜುರಿ ಆಗಿದ ತಕ್ಷಣ ಸ್ವಲ್ಪ ಇದೆ ನೀವು ಹೇಳ್ದಂಗೆ ಐಸ್ ಪ್ಯಾಕ್ ಹಚ್ಕೊಳೋದು, ಅಥವಾ ಇದು ಬಟ್ಟೆ ಸುತ್ತಕೊಂಡು ರೆಸ್ಟ್ ತೊಗೊಳೋದು ಸರಿ ಹೋಗುತ್ತೆ. ಕೆಲವೊಂದು ಗ್ರೇಡ್, ಸಿಂಪಲ್ ಗ್ರೇಡ್ ಅಂತ ನಾನು ಏನು ಹೇಳಿದೆ, ಅಂಥ ಇಂಜುರೀಸ್ ಇದರಲ್ಲಿ ಸರಿ ಹೋಗೋ ಚಾನ್ಸಸ್ ಇರುತ್ತೆ, ಅದರಿಂದ ತೊಂದರೆ ಇಲ್ಲ. ಬಟ್ ಕೆಲವೊಂದು ಸರಿ ಗ್ರೇಡ್ 3 ಅಥವಾ ಗ್ರೇಡ್ ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಇಂಜುರಿ ಆಗಿರುವಂಥದ್ದು ಮುಖ್ಯವಾದ್ದು. ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಕ್ರಮೇಣ ಅವ್ರ ಮಂಡಿ ಉಜ್ಜ್ತಾ ಹೋಗೋದು, ಅಥವಾ ಒಂದಕ್ಕೊಂದಕ್ಕೆ ಸ್ಲಿಪ್ ಆಗಿ ಡ್ಯಾಮೇಜ್ ಆಗಿ ಆರ್ಥ್ರೈಟಿಸ್ ಆಗುವಂಥದ್ದು, ಚಿಕ್ಕ ವಯಸ್ಸಿನಲ್ಲೇ ಮಂಡಿ ಸವಿಯುವಂಥ ಚಾನ್ಸಸ್ ಇರೋದು. ಸೊ ಇದೆಲ್ಲ ತುಂಬ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಅದು ಪೇಷಂಟ್ಗೆ ರಿಯಲೈಸ್ ಆಗೋದಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಪೋರ್ಟ್ಸ್ ಇಂಜುರೀಸ್ ಏನಿರುತ್ತೆ ಅಂದರೆ, ಅವ್ರು ಸ್ವಲ್ಪ ದಿನ ಮ್ಯಾನೇಜ್ ಮಾಡೋ ಥರ ಇರುತ್ತೆ.
ಹಾಗಾಗಿ ಅವರು ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಪ್ರತಿ ಸರಿ ಕಾಲು ಸ್ಲಿಪ್ ಆದಾಗಲೂ ಸ್ವಲ್ಪ ಊತ ನೋವು ಬರುತ್ತೆ, ರೆಸ್ಟ್ ತೊಗೊಂಡ್ರೆ ಮತ್ತೆ ಸರಿ ಹೋಗುತ್ತೆ. ಬಟ್ ಆ ಥರ ಆಗ್ತಾ ಪ್ರತಿ ಸರಿ ರಿಪೀಟ್ ಮಾಡ್ತಾ ಹೋದಾಗ ಡ್ಯಾಮೇಜ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಆಗಿರೋ ಡ್ಯಾಮೇಜ್ನ ಕಾಂಪ್ಲಿಕೇಟೆಡ್ ಸ್ಟೇಜಿಗೆ ತೊಗೊಂಡು ಆ ಸ್ಟೇಜಿಗೆ ಬರ್ತಾರೆ ಅವಾಗ. ಸೊ ತುಂಬ ಎಕ್ಸ್ಟ್ರೀಮ್ ಸ್ಟೇಜಿಗೆ ಬಂದಾಗ ಈಗ ನಮ್ಮ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಇದೆ, ಅದನ್ನು ಟ್ರೀಟ್ ಮಾಡ್ಬೋದು. ಬಟ್ ಇಮಿಡಿಯೇಟಾಗಿ ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ದ ಬೆಸ್ಟ್ ವೇ. ಮತ್ತೆ ಕಂಪ್ಲೀಟ್ಲಿ ನಾರ್ಮಲ್ ಆಗಿ ಹೋಗಿ ಸ್ಪೋರ್ಟ್ಸ್ ಆಡೋದಕ್ಕೆ. ಯಾವಾಗ ಟ್ರೀಟ್ಮೆಂಟ್ಗೆ ಬರಬೇಕು ಡಾಕ್ಟರ್, ಜೊತೆಗೆ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಹೌದು, ಸಿಂಪಲ್ ಆಗಿ ಏನಾದರೂ ಇಂಜುರಿ ಆಗಿದ ತಕ್ಷಣ ನೋವು ಕಾಣಿಸ್ಕೊಂಡಿದೆ, ಬರೀ ಅಷ್ಟೊಂದು ಹೆಚ್ಚಿನ ಇದರಲ್ಲಿ ಊತ ಇಲ್ಲ, ನಡೆಯೋದಕ್ಕೆ ಆಗ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ದಿನ ರೆಸ್ಟ್ ಕೊಟ್ಟು ಆ ಕಾಲಿಗೆ ಸಪೋರ್ಟ್ ಕೊಡಬೇಕು. ಯಾವ ಭಾಗಕ್ಕೆ ಇಂಜುರಿ ಆಗಿದೆ ಆ ಭಾಗಕ್ಕೆ ಸಪೋರ್ಟ್ ಕೊಡಬೇಕು. ಇವಾಗ ನೀ ಕ್ಯಾಪಿಗೆ ಆದರೆ ಇಂಜುರಿ ಆದರೆ ನೀ ಗಾರ್ಡ್ ಅಂತ ಬರುತ್ತೆ, ಆ್ಯಂಕಲಲ್ಲಿ ಇಂಜುರಿ ಆದರೆ ಆ್ಯಂಕಲ್ ಬೈಂಡರ್ ಅಥವಾ ಆ್ಯಂಕಲ್ ಸಪೋರ್ಟ್ ಬರುತ್ತೆ. ಯಾವುದೇ ಥರ ಒಂದು ಸಪೋರ್ಟ್ ಯೂಸ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ನೋಡ್ಬೋದು. ಯಾವಾಗ ಅಂದರೆ ಅವ್ರು ಯಾವಾಗ ಓಡೋಕ್ಕಾಗ್ತಾ ಇದೆ, ಕಾಲು ಮೂವ್ಮೆಂಟ್ ಆಗ್ತಾ ಇದೆ, ಏನೋ ಇಷ್ಟು ಸೌಂಡ್ ಇಲ್ಲ ಅಥವಾ ಏನೋ ಕಟ್ ಅಂತ ಏನೋ ಅಂತ ಇಲ್ಲ, ಸಿಂಪಲ್ ಆಗಿದೆ ಅಂದರೆ ಒಂದು ಸ್ವಲ್ಪ ದಿನ ರೆಸ್ಟ್ ಕೊಟ್ಟು ಐಸ್ ಪ್ಯಾಕ್ ಇಟ್ಟು ಸಪೋರ್ಟ್ ಕೊಟ್ಟು ನೋಡ್ಬೋದು. ಬಟ್ ಕೆಲವೊಂದು ಇಂಜುರೀಸ್ ಅದೇ ಕಂಪ್ಲೀಟ್ ಟೇರ್ ಅಂತ ಹೇಳಿದಾಗ ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಊತ ಇಮಿಡಿಯೇಟಾಗಿ ಜಾಸ್ತಿ ಆಗಿಬಿಡುತ್ತೆ. ಅಥವಾ ಕಾಲು ಮಡ್ಚೋದು, ಸಪೋಸ್ ಮಂಡಿಗೆ ಏಟ್ ಬಿದ್ದರೆ, ಮಂಡಿಯ ಲಿಗಮೆಂಟ್ ಏನಾದರೂ ಹರಿದ್ರೆ ಕಾಲು ಮಡ್ಚೋದು ನೇರ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಎದ್ದು ನಿಂತು ನಡೆಯುವಾಗ ಕಾಲು ಉಳುಗ್ದಂಗೆ ಆಗುತ್ತೆ, ಸ್ಲಿಪ್ ಆದಂಗೆ ಆಗುತ್ತೆ. ಈ ಥರ ಅಂದರೆ ಎಕ್ಸೆಸಿವ್ ಸ್ವೆಲ್ಲಿಂಗ್ ಮತ್ತು ಇನ್ಸ್ಟೆಬಿಲಿಟಿ ಅಂತೀವಿ, ಅಂದರೆ ಕಾಲಿನ ಬ್ಯಾಲೆನ್ಸ್ ಇರೋದಿಲ್ಲ, ಸಪೋರ್ಟ್ ಇರೋದಿಲ್ಲ. ಇನ್ಸ್ಟೆಬಿಲಿಟಿ ಇದ್ದಾಗ ಅಥವಾ ಕಾಲು ಮಡ್ಚೋದೇ ಕಷ್ಟ ಆಗ್ತಾಯಿದೆ, ಏನೋ ಸ್ಟಕ್ ಆಗೋ ಥರ ಫೀಲಿಂಗ್ ಆಗ್ತದೆ, ಮತ್ತು ಕಟ್ ಅಂತ ಸೌಂಡ್ ಬರ್ತಾ ಇದೆ ಅಂತ ಈ ಎಲ್ಲ ಸಿಮ್ಟಮ್ಸ್ ಇದ್ದರೆ ಅವರು ಇಮಿಡಿಯೇಟಾಗಿ ಬಂದು ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್, ಇವಾಗ ಇದು ಆರ್ಥೋಪೆಡಿಷನ್ಸೇ ಇದ್ರೆ ಜನರಲ್ ಸ್ಪೆಷಲೈಸೇಷನ್ ಇರುತ್ತೆ, ಅದರಲ್ಲಿ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಇರ್ತಾರೆ. ಆರ್ಥೋಪೆಡಿಷನ್ಸಲ್ಲಿ ಒಂದು ಸ್ಪೆಷಾಲಿಟಿ ಅಂತ ಇರುತ್ತೆ, ಅಥವಾ ನೀ ಆ್ಯಂಡ್ ಶೋಲ್ಡರ್ ಸರ್ಜನ್, ಇವರು ಕೂಡ ಇದನ್ನು ಟ್ರೀಟ್ ಮಾಡ್ಬೋದು. ಸೊ ಯಾವುದೇ ಆರ್ಥೋಪೆಡಿಕ್ ಅಥವಾ ಹೆಚ್ಚಿನ ಅವ್ರ ಪ್ರೊಫೆಷನಲ್ ಸ್ಪೋರ್ಟ್ಸಲ್ಲಿದ್ದರೆ ಬೆಟರ್ ಟು ಕನ್ಸಲ್ಟ್ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಅಂತ. ಇವ್ರು ನಮ್ಮನ್ನು ಬಂದು ನೋಡಿದ್ರೆ ನಾವು ಅದನ್ನು ಏನು ಇಂಜುರಿ ಆಗಿದೆ ಅಂತ ಅವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ತೀವಿ. ಓಕೆ ಡಾಕ್ಟರ್, ಇವಾಗ ಫ್ರ್ಯಾಕ್ಚರ್ಗೂ ಇಂಜುರಿಗೂ ಏನಾದರೂ ಡಿಫ್ರೆನ್ಸಸ್ ಇದೆಯಾ? ಟ್ರೀಟ್ಮೆಂಟಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಹೇಗೆ? ಹೌದು, ಫ್ರ್ಯಾಕ್ಚರ್ ಅಂತಂದರೆ ಮೂಳೆ ಮುರಿಯೋದು ಅಂತ. ಮೂಳೆ ಮುರಿಯೋದು ಜನರಲಿ ಆಗೋದು ಆಕ್ಸಿಡೆಂಟ್ಸಲ್ಲಿ. ಸ್ಪೋರ್ಟ್ಸ್ ಇಂಜುರೀಸಲ್ಲೂ ಮೂಳೆ ಮುರಿಯೋ ಚಾನ್ಸಸ್ ಇರುತ್ತೆ, ಎಕ್ಸ್ಟ್ರೀಮ್ ಡ್ಯಾಮೇಜ್ ಆದಾಗ ಅಥವಾ ಎಕ್ಸ್ಟ್ರೀಮ್ ಇಂಪ್ಯಾಕ್ಟ್ ಆದಾಗ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಲಿಗಮೆಂಟ್ ಅಂದರೆ ಒಂದು ಕೇಬಲ್ ಥರ ಎರಡು ಮೂಳೆನ ಕನೆಕ್ಟ್ ಮಾಡಿ ಇಟ್ಕೊಂಡುತ್ತೆ, ಮತ್ತು ಕಾಲಿಗೆ ಸ್ಟೆಬಿಲಿಟಿ ಕೊಡುತ್ತೆ. ನೀವು ಎದ್ದು ಓಡಾಡಬೇಕು ಅಂದಾಗ ಎರಡು ಮೂಳೆ ಹೇಗೆ ಸ್ಟ್ರಾಂಗ್ ಇರುತ್ತೆ ಅಂದರೆ ಮಂಡಿಯ ಸುತ್ತ 4 ಲಿಗಮೆಂಟ್ ಇರುತ್ತೆ, ಫ್ರಂಟ್, ಬ್ಯಾಕ್ ಆ್ಯಂಡ್ ಸೈಡ್ ಟು ಸೈಡ್. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಲಿಗಮೆಂಟ್ ಮಧ್ಯದಲ್ಲಿ ಕಟ್ ಆಗೋಬೋದು, ಮೂಳೆಯಿಂದ ಮೂಳೆ ಜೊತೆ ಪೀಸ್ ಜೊತೆ ಇರುತ್ತೆ, ಅದನ್ನು ಲಿಗಮೆಂಟ್ ಅವಲ್ಯೂಷನ್ ಫ್ರ್ಯಾಕ್ಚರ್ ಅಂತೀವಿ. ಸೊ ಆ ಥರ ಕೇಸಸ್ಸು ಕೂಡ ಸ್ಪೋರ್ಟ್ಸ್ ಇಂಜುರಿಗೆ ಸಂಬಂಧಪಟ್ಟಿರುತ್ತೆ. ಓಕೆ ಡಾಕ್ಟರ್, ಇವಾಗ ಮೆನಿಸ್ಕಸ್ ಅಂದರೆ ಏನು, ಜೊತೆಗೆ ನೀಗೆ ಇದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದರೆ? ಮೆನಿಸ್ಕಸ್ ಅನ್ನೋದು ಬಹಳ ಮುಖ್ಯವಾದ ಪಾರ್ಟ್ ನಮ್ಮ ಮಂಡಿಯಲ್ಲಿ. ನಾವು ಬರೀ ಲಿಗಮೆಂಟ್ ಅಂತ ಕೇಳಿರ್ತೀವಿ. ಮೆನಿಸ್ಕಸ್ ಅನ್ನೋದು ಬಹಳಷ್ಟು ಜನಕ್ಕೆ ಅದರದ ಬಗ್ಗೆ ಗೊತ್ತೇ ಇರೋದಿಲ್ಲ, ಐಡಿಯಾನೇ ಇರೋದಿಲ್ಲ. ಮೆನಿಸ್ಕಸ್ ಏನು ಅಂತಂದರೆ ನಮ್ಮ ಎರಡು ಮೂಳೆ ಮಧ್ಯೆ 2 ಶಾಕ್ ಅಬ್ಸರ್ವರ್ ಇರತಕ್ಕಂಥ, ಒಂದು ಮಂಡ್ಯ ಒಳಗಡೆ ಇರುತ್ತೆ, ಒಂದು ಮಂಡ್ಯ ಹೊರಗಡೆ ಇರುತ್ತೆ. ಸೊ ಈ ಮೆನಿಸ್ಕಸ್ಸು ನಮ್ಮ ಬಾಡಿಯಲ್ಲಿ ಶಾಕ್ ಅಬ್ಸರ್ವರ್ ಥರ ಕೆಲಸ ಮಾಡುತ್ತೆ. ಅಂದರೆ ನಾವು ಕೂತು ನಿಂತರೆ ಅಥವಾ ಜಂಪ್ ಮಾಡಿದ್ರೆ ಅಥವಾ ರನ್ನಿಂಗ್ ಮಾಡಿದ್ರೆ ನಮ್ಮ 2 ಮೂಳೆ ಒಂದಕ್ಕೊಂದಕ್ಕೆ ಟಚ್ ಆಗದಲ್ಲೇ ಇರಲಿ, ಮತ್ತು ಅದು ಶಾಕ್, ಅದು ಇವಾಗ ನಾವು ಲೋಡ್ ಮಾಡಿದ್ರೆ ಅದು ಶಾಕ್ ಥರ ಇರೋದು, ಅದನ್ನು ಅಬ್ಸಾರ್ವ್ ಮಾಡೋದಕ್ಕೆ ಅದು ಶಾಕ್ ಅಬ್ಸಾರ್ಬರ್ ಥರ ಇರುತ್ತೆ. ಅದು 2 ಮೆನಿಸ್ಕಸ್ ಇರುತ್ತೆ ನಮ್ಮ ಮಂಡಿಯಲ್ಲಿ, ಪ್ರತಿಯೊಂದು ಮಂಡಿಯಲ್ಲಿ 2 ಮೆನಿಸ್ಕಸ್ ಇರುತ್ತೆ. ಇದು ಯಾತಕ್ಕೆ ಮುಖ್ಯ ಅಂತಂದರೆ ಮೆನಿಸ್ಕಸ್ ಟೇರ್ ಆದಾಗ, ಅಂದರೆ ಇದು ಸ್ಪೋರ್ಟ್ಸ್ ಇಂಜುರಿಲಿ ಮೆನಿಸ್ಕಸ್ ಟೇರ್ ಆದಾಗ ಪೇಷಂಟ್ ನಾರ್ಮಲಾಗಿ ಓಡಾಡ್ತಾ ಇರ್ತಾರೆ, ಬಟ್ ಕೆಲವೊಂದು ಆ್ಯಕ್ಟಿವಿಟೀಸಲ್ಲಿ ಅದು ಪೇನ್ ಕೊಡುತ್ತೆ. ಮೆನಿಸ್ಕಸ್ ಅನ್ನೋದು ಸಿ ಶೇಪ್ಡ್, ಅದೊಂಥರ ಮುಂದೆಯಿಂದ ಫ್ರಂಟಿಂದ ಬ್ಯಾಕ್ವರೆಗೂ ಬರುತ್ತೆ. ಅದು ಯಾವ ಭಾಗದಲ್ಲಿ ಬೇಕಾದರೂ ಹರಿಬೋದು. ಯಾವ ಭಾಗದಲ್ಲಿ ಹರಿದಿರುತ್ತೆ ಆ ಭಾಗ ಲೋಡ್ ಆದಾಗ ಮಾತ್ರ ಅದು ಪೇನ್ ಕೊಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ತುಂಬ ಜನ ಪೇಷಂಟ್ಸ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಆ ಮೆನಿಸ್ಕಸ್ ಅನ್ನೋದು ಹರಿದಾಗ ಅದರ ಶಾಕ್ ಅಬ್ಸರ್ಬರ್ ಫಂಕ್ಷನ್ ಕೆಲಸ ಮಾಡೋದಿಲ್ಲ. ಅವಾಗೇನಾಗುತ್ತೆ, ನಡೀತಾ ಇರ್ಬೋದು, ಬಟ್ ಸ್ಲೋಲಿ ನಮ್ಮ ಮಂಡಿಯ ಅದೇನಿದೆ ವೇರ್ ಆ್ಯಂಡ್ ಟೇರ್ ಅಂತೀವಿ ಅಥವಾ ಸವಿಯೋದು ಅಂತೀವಿ, ಅದರ ಸ್ಪೀಡ್ ಜಾಸ್ತಿ ಆಗಿಬಿಡುತ್ತೆ. ಸೊ ಒಂದು 2 to 3 years ನಾವು ಮೆನಿಸ್ಕಸ್ ನಾವು ಟೇರ್ನ ನೆಗ್ಲೆಕ್ಟ್ ಮಾಡಿದ್ರೆ ಭಾಳ ಬೇಗನೆ ಮಂಡಿ ಸವಸ್ಕೊಂಡು ಬರ್ತಾರೆ. ಹಾಗಾಗಿ ಮೆನಿಸ್ಕಸ್ ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈ ಮೆನಿಸ್ಕಸ್ ಹರಿದಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಏನಾದರೂ ಸಿಂಪ್ಟಮ್ಸ್ ಇರುತ್ತಾ, ಹೇಗೆ? ಹೌದು, ಮೆನಿಸ್ಕಸ್ ಹರಿದಿರೋದಕ್ಕೆ ಕೆಲವೊಂದು ಕ್ಲಾಸಿಕ್ ಸಿಂಪ್ಟಮ್ಸ್ ಇರುತ್ತೆ. ಒಂದು ಏನು ಅಂದರೆ ಪೇಯ್ನ್, ಯಾವ ಪೋರ್ಷನಲ್ಲಿ ಪೇಯ್ನ್ ಇರುತ್ತೆ, ಅದು ಮಂಡ್ಯ ಒಳಭಾಗ ಪೇಯ್ನ್ ಬರ್ಬೋದು ಅಥವಾ ಹೊರಗ ಪೇಯ್ನ್ ಬರ್ಬೋದು. ಈ ಪೇಯ್ನ್ ಸ್ಪೆಸಿಫಿಕಲಿ ಕೆಲವೊಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ. ಇವಾಗ ನೆಲದ ಮೇಲೆ ಕೂತು ಎದ್ದೇಳಬೇಕು ಅಂದಾಗ, ಅಥವಾ ನಾವು ರನ್ ಮಾಡಿ ಅಥವಾ ಜಂಪ್ ಮಾಡಿ ಲ್ಯಾಂಡ್ ಆದಾಗ ಯಾವ ಟ್ವಿಸ್ಟ್ ಆಗುತ್ತಲ್ಲ, ಆವಾಗ ಒಂದು ಸ್ಮಾಲ್ ಶಾರ್ಪ್ ಪೇಯ್ನ್ ಬರುತ್ತೆ. ಅದು ರೆಸ್ಟ್ ಕೊಟ್ಟರೆ ಸರಿ ಹೋಗುತ್ತೆ. ಬಟ್ ಅದು ರಿಪೀಟೆಡಾಗಿ ಬರ್ತಾ ಇದ್ದರೆ, ಪದೇ ಬರ್ತಾ ಇದ್ದರೆ, ಒಂದೇ ಜಾಗದಲ್ಲಿ ಪದೇ ಬರ್ತಾ ಇದ್ದರೆ, ಮತ್ತು ನಾವು ಕೆಲವೊಂದು ಸರಿ ತುಂಬ ದೊಡ್ಡ ಟೇರ್ ಆದಾಗ ಮೆನಿಸ್ಕಸ್ ಅನ್ನೋದು 2 ಭಾಗದಲ್ಲಿ ಡಿವೈಡ್ ಆಗಿಬಿಡುತ್ತೆ. ಆ ಒಂದು ಭಾಗ ಮಂಡ್ಯ ಮಧ್ಯಕ್ಕೆ ಬಂದು ಸ್ಟಕ್ ಆಗಿಬಿಡುತ್ತೆ. ಸೊ ನಾವು ನಡಿಬೋದು, ಬಟ್ ಕಾಲನ್ನ ಇದನ್ನು ಮಾಡೋಕ್ಕಾಗೋದಿಲ್ಲ, ಮಡ್ಚೋಕ್ಕಾಗೋದಿಲ್ಲ. ಇದನ್ನು ನಾವು ಲಾಕಿಂಗ್ ಅಂತ ಹೇಳ್ತೀವಿ. ಸೊ ಸ್ವೆಲ್ಲಿಂಗ್,
ಒಂದು ಶಾರ್ಪ್ ಪೇನ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಥವಾ ಲಾಕಿಂಗ್ ಇದು ಯಾವುದೇ ಸಿಂಪ್ಟಮ್ಸ್ ಇದ್ರೂ ಇದು ಮೆನಿಸ್ಕಸ್ ಟೇರ್ ಆಗಿದೆ ಅಂತ ಸೂಚಿಸುತ್ತೆ. ಓಕೆ ಡಾಕ್ಟರ್, ಇವಾಗ ಅದು ಹರಿದಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ, ಅದನ್ನು ಸರಿಪಡಿಸೋದು ಹೇಗೆ, ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡೋದೇ ಒಂದು ಪರಿಹಾರನ ಹೇಗೆ? ಹೌದು, ಇಲ್ಲ, ಪ್ರತಿಯೊಂದು ಮೆನಿಸ್ಕಸ್ ಟೇರ್ಗೂ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಅಗತ್ಯವಿಲ್ಲ. ಯಾಕಂದ್ರೆ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಇದು ತುಂಬ ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಇದು ಅಡ್ವಾನ್ಸ್ ಟ್ರೀಟ್ಮೆಂಟ್. ಇದು ಕೆಲವೊಂದು ಸ್ಪೆಸಿಫಿಕ್ ಮೆನಿಸ್ಕಸ್ ಟೇರ್ಸ್ಗೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಮೆನಿಸ್ಕಸ್ ಟೇರ್ ಹರಿದಾಗ ಏನು ಮಾಡಬೇಕು ಅಂದರೆ, ಸಿಂಪಲ್ ಆಗಿ ಮೆನಿಸ್ಕಸ್ ಹರಿದಾಗ ಫಸ್ಟು ನಾವು ಯಾವಾಗಲೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟೇ ಕೊಡೋದು. ಅಂದರೆ ನೀಗೆ ಸಪೋರ್ಟ್ ಕೊಟ್ಟು, ರೆಸ್ಟ್ ಕೊಟ್ಟು, ಐಸ್ ಪ್ಯಾಕ್ ಕೊಟ್ಟು, ಮತ್ತು ಕೆಲವೊಂದು ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಕೇಷನ್ಸ್ ಕೊಟ್ಟು ಇದನ್ನು ಸರಿ ಮಾಡ್ತೀವಿ. ಪೇನ್ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆದಮೇಲೆ ಅವ್ರಿಗೆ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಶುರು ಮಾಡ್ತೀವಿ. ಅಂದರೆ ಮಂಡ್ಯ ಸುತ್ತ ಮಸಲ್ಸ್ನ ಸ್ಟ್ರಾಂಗ್ ಮಾಡೋದು, ಮತ್ತು ಮಂಡ್ಯ ಬ್ಯಾಲೆನ್ಸ್ ಇಂಪ್ರೂವ್ ಮಾಡೋದು, ಇದನ್ನೆಲ್ಲ ಮಾಡಿದ ತಕ್ಷಣ ಮೋಸ್ಟ್ ಆಫ್ ದ ಮೆನಿಸ್ಕಸ್ ಟೇರ್ ಇದರಲ್ಲಿ ಸರಿ ಹೋಗುತ್ತೆ. ಬಟ್ ನಾನು ಹೇಳಿದಾಗ ಈ ಗ್ರೇಡ್ 3 ಯಾವಾಗ ಲಿಗಮೆಂಟಲ್ಲಿ ಇರ್ಬೋದು ಅಥವಾ ಮೆನಿಸ್ಕಸಲ್ಲಿ ಇರ್ಬೋದು, ಗ್ರೇಡ್ 3 ಟೇರ್ ಆದಾಗ ಅದಕ್ಕೆ ನಾವು ರಿಪೇರ್ ಮಾಡೋದು ಭಾಳ ಅತ್ಯಾಗುತ್ತೆ. 99% ಆಫ್ ಅವರ್ ಮೆನಿಸ್ಕಸ್ ಟೇರ್ನ ನಾವು ರಿಪೇರ್ ಮಾಡ್ಬೋದು. ಅದು ಸಿಂಪಲ್ ಆಗಿ ಆರ್ಥ್ರೋಸ್ಕೋಪಿ ಅಂತ ಒಂದು ಚಿಕ್ಕ ಚಿಕ್ಕ ಹೋಲಲ್ಲಿ ಕ್ಯಾಮ್ರಾದಲ್ಲಿ ನಾವು ಯಾವುದೇ ಮೆನಿಸ್ಕಸ್ ಹರಿದಿದ್ರು ಅದನ್ನು ನಾವು ಕಂಪ್ಲೀಟ್ಲಿ ರಿಪೇರ್ ಮಾಡ್ಬೋದು. ಈಗ ನಮಗೆ ರಿಪೇರ್ ಟೆಕ್ನಾಲಜಿ ಭಾಳ ಚೆನ್ನಾಗಿ ಅಡ್ವಾನ್ಸ್ ಆಗಿದೆ. ಬಟ್ ಯಾವಾಗ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಅಂದರೆ ಪೇಷಂಟ್ಸ್ ರಿಪೇರ್ ಇದು ತುಂಬ ದೊಡ್ಡ ಟೇರ್ ಹಿಡ್ಕೊಂಡು ವರ್ಷಾನುಗಟ್ಟಲೆ ನೆಗ್ಲೆಕ್ಟ್ ಮಾಡಿರ್ತಾರೆ. ಅಥವಾ ಮೆನಿಸ್ಕಸ್ ಟೇರ್ ಅನ್ನೋದು ಸರ್ಜರಿ ಎಲ್ಲ ಕಡೆ ನಡೆಯುತ್ತೆ. ಕೆಲವೊಂದು ಕಡೆ ಈ ಮೆಟ್ರೋ ಸಿಟೀಸಲ್ಲೇ ಟೆಕ್ನಾಲಜಿ ಇರುತ್ತೆ, ರಿಪೇರ್ ಮಾಡ್ತೀವಿ. ಕೆಲವೊಂದು ಕಡೆ Tier 2 ಅಥವಾ Tier 3 ಸಿಟೀಸಲ್ಲಿ ರಿಪೇರ್ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಹರಿದಿರೋ ಪೋರ್ಷನ್ ತೆಗೆದು ಬಿಡ್ತಾರೆ. ಟೆಂಪ್ರಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ತುಂಬ ಮೆನಿಸ್ಕಸ್ ತೆಗೆದುಬಿಟ್ಟಾಗ ಕ್ರಮೇಣ ಮಂಡಿ ಒಂದಕ್ಕೊಂದಕ್ಕೆ ಟಚ್ ಆಗೋಕ್ಕೆ ಶುರು ಆಗುತ್ತೆ. ಅದು ಚಿಕ್ಕ ವಯಸ್ಸಿನಲ್ಲೇ. ಅವಾಗ ಅವ್ರು ಗೊತ್ತಾಗ್ಬಿಡುತ್ತೆ, ನಾನು ರನ್ ಮಾಡೋಕ್ಕಾಗ್ತಲ್ಲ, ಆಡೋಕ್ಕಾಗ್ತಲ್ಲ ಅಂತ. ಅಂಥ ಪೇಷಂಟ್ಸ್ಗೆ ನಮಗೆ ಇವಾಗ ಟ್ರಾನ್ಸ್ಪ್ಲಾಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಅಂದರೆ ಮೆನಿಸ್ಕಸ್ ಡೋನರಿಂದ ತೊಗೊಂಡು ನಾವು ಹೊಸ ಮೆನಿಸ್ಕಸ್ ಹಾಕ್ಕೊಡ್ತೀವಿ. ಅದು ಹಾಕೋದ್ರಿಂದ ಅವರು ಮತ್ತೆ ಸ್ಪೋರ್ಟ್ಸ್ಗೆ ಹೋಗ್ಬೋದು. ಓಕೆ ಡಾಕ್ಟರ್, ಇವಾಗ ಆರ್ಥ್ರೋಸ್ಕೋಪಿ ಅಂದರೆ ಏನು ಪರ್ಟಿಕ್ಯುಲರ್ ಆಗಿ? ಹೌದು, ಆರ್ಥ್ರೋಸ್ಕೋಪಿ ಅನ್ನೋದು ಬಹಳ ಒಳ್ಳೆಯ ಟೆಕ್ನಾಲಜಿ ನಮ್ಮ ಸ್ಪೋರ್ಟ್ಸ್ ಇಂಜುರಿ ಫೀಲ್ಡಲ್ಲಿ. ಆರ್ಥ್ರೋಸ್ಕೋಪಿ ಅಂತಂದರೆ ಒಂದು ಕ್ಯಾಮ್ರಾ ಬರುತ್ತೆ, ಒಂದು ಪೆನ್ನಿನ ಕ್ಯಾಮ್ರಾ ಥರ. ಇದು 4.5 mm ಸೈಜ್ ಇರುತ್ತೆ ಅಷ್ಟೇ. ಸೊ ನಮ್ಮ ಮಂಡಿಯ ಅಥವಾ ಭುಜ ಅಥವಾ ಆ್ಯಂಕಲ್ ಯಾವುದೇ ಜಾಯಿಂಟಿನ ಸುತ್ತಮುತ್ತ ಏನು ಇಂಜುರಿ ಆಗುತ್ತೆ, ಲಿಗಮೆಂಟ್ ಇರ್ಬೋದು, ಮೆನಿಸ್ಕಸ್ ಇರ್ಬೋದು, ಕಾರ್ಟ್ಲೇಜ್ ಇರ್ಬೋದು, ಯಾವುದೇ ರೀತಿಯ ಒಂದು ಇಂಜುರಿನ ನಾವು ಕಂಪ್ಲೀಟ್ಲಿ ಕೀ ಹೋಲಲ್ಲಿ 2 ಸ್ಮಾಲ್ ಹೋಲ್ಸ್ ಥರ ಮಾಡಿ ಕ್ಯಾಮ್ರಾ ಹಾಕಿದ ತಕ್ಷಣ ಒಂದು ಸ್ಮಾಲ್ ಪೆನ್ ಕ್ಯಾಮ್ರಾ ಥರ ಜಾಯಿಂಟ್ ಒಳಗಡೆ ಹೋಗುತ್ತೆ. ಅದು ಹೋಗಿದ ತಕ್ಷಣ ನಮಗೆ ಟಿ ವಿಲಿ ಕಾಣಿಸೋಕೆ ಶುರು ಆಗುತ್ತೆ. ಇವಾಗ ಹೇಗೆ ನಾವು ಟಿ ವಿ ನೋಡ್ತಾ ಇದ್ದೀವಿ ಅದೇ ಥರ ಟಿ ವಿಲಿ ನಮಗೆ ಪಿಕ್ಚರ್ ಬರುತ್ತೆ ಜಾಯಿಂಟ್. ಸೊ ಟಿ ವಿಯಲ್ಲಿ ನೋಡಿಕೊಂಡು ಪ್ರತಿಯೊಂದು ಡ್ಯಾಮೇಜ್ನ ನಾವು ಸರಿ ಮಾಡ್ಬೋದು. ಮೆನಿಸ್ಕಸ್ ರಿಪೇರ್ ಮಾಡ್ಬೋದು, ಮತ್ತು ಹರಿದಿರುವಂಥ ಲಿಗಮೆಂಟ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು, ಮತ್ತು ಕಾರ್ಟ್ಲೇಜ್ ಅಂದರೆ ನಮ್ಮ ಮೂಳೆಯಲ್ಲಿ ಏನಾದರೂ ಒಂದು ಹಳ್ಳ ಥರ ಬಿದ್ದಿದ್ರೆ ಹೊಸ ಕಾರ್ಟ್ಲೇಜ್ ಹಾಕ್ಬೋದು. ಅದಕ್ಕೆ ಹಲವಾರು ಡಿಫ್ರೆಂಟ್ ಟೆಕ್ನಿಕ್ ಇದೆ. ಸೊ ನಮ್ಮ ಜಾಯಿಂಟಲ್ಲಿ ಆಗುವಂಥ ಡ್ಯಾಮೇಜ್ನ ಪ್ರತಿಯೊಂದು ಡ್ಯಾಮೇಜ್ನ ನಾವು ಕಂಪ್ಲೀಟ್ಲಿ ಆರ್ಥ್ರೋಸ್ಕೋಪಿ ಅಂದರೆ ಕೀ ಹೋಲ್ ಸರ್ಜರೀಸಲ್ಲಿ ನಾವು ಕಂಪ್ಲೀಟ್ಲಿ ಗುಣಪಡಿಸ್ಬೋದು. ಓಕೆ ಡಾಕ್ಟರ್, ನಾವು ಅವಾಗ ಮೆನಿಸ್ಕಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡ ನಂತರದಲ್ಲಿ ಮತ್ತೆ ಆ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ, ಅಥವಾ ಟ್ರೀಟ್ಮೆಂಟ್ನ ನಂತರದಲ್ಲಿ ಲೈಫ್ ಸ್ಟೈಲ್ ಹಿಂಗೆ ಇರಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ ಹೇಗೆ? ಹೌದು, ತುಂಬ ಮುಖ್ಯವಾದ ಕ್ವಶನ್ ಇದು. ಸೊ ನಾವು ಮೆನಿಸ್ಕಸ್ ಅಥವಾ ಲಿಗಮೆಂಟ್ನ ನಾವು ಸರಿ ಮಾಡಿದ್ಮೇಲೆ ಎಸ್ ಮತ್ತೆ ಆಗುವಂಥ ಚಾನ್ಸಸ್ ಅದು ಇರೋದಿಲ್ಲ. ಅದು ಯಾವಾಗ ಮತ್ತೆ ಇವಾಗ ಬಿದ್ದು ಅವರು ನ್ಯಾಚುರಲ್ ನೀ ಅಥವಾ ನ್ಯಾಚುರಲ್ ಲಿಗಮೆಂಟ್, ನ್ಯಾಚುರಲ್ ಮೆನಿಸ್ಕಸ್ನ ಹೇಗೆ ಹರ್ಕೊತಾರೋ ಮತ್ತೆ ಏನಾದರೂ ಬೈ ಚಾನ್ಸ್ ಸಿವಿಯರ್ ಇಂಜುರಿ ಆಯಿತು ಅಂದರೆ ಇದು ಮತ್ತೆ ಹರಿಯೋ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಅದಕ್ಕೆಲ್ಲ ನಾವು ತಡೆಗಟ್ಬೋದು, ಅಂದರೆ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಸೊ ಈ ಥರ ಸರ್ಜರೀಸ್ ಎಲ್ಲ ಆದಮೇಲೆ ಅವ್ರನ್ನ ಒಂದು 5 to 6 months ಪ್ರಾಪರ್ ರಿಹ್ಯಾಬಿಲಿಟೇಷನ್ ಅಂತ ಮಾಡಿಸ್ತೀವಿ. ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಪ್ರಾಪರಾಗಿ ಮಾಡಿದಾಗ ಅವ್ರ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಬ್ಯಾಲೆನ್ಸಿಂಗ್ ಇಂಪ್ರೂವ್ ಆಗುತ್ತೆ, ಮತ್ತು ಮಂಡಿ ಬ್ರೈನ್ ರಿಫ್ಲೆಕ್ಸಸ್ ಅಥವಾ ಪ್ರಾಪ್ರಿಯೋಸೆಪ್ಷನ್ ಅಂತೀವಿ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಅದೆಲ್ಲ ಇಂಪ್ರೂವ್ ಆಗೋದ್ರಿಂದ ಮತ್ತೆ ಆಗುವಂಥ ಡ್ಯಾಮೇಜ್ನ ನಾವು ತಡೆಗಟ್ಬೋದು. ಆ್ಯಂಡ್ ಸರ್ಜರಿ ಆದಮೇಲೆ ಕಂಪ್ಲೀಟ್ಲಿ ಪೇಷಂಟ್ ಅವರು ಪ್ರೀ ಲೆವೆಲ್ ಆ್ಯಕ್ಟಿವಿಟಿಗೆ ರೀಚ್ ಆಗ್ಬೋದು. ಎಸ್ಪೆಷಲಿ ಅವರು ಅರ್ಲಿ ಸ್ಟೇಜಲ್ಲಿ ಬಂದು ಮಾಡಿಸ್ಕೊಂಡ್ರೆ. ಮಿನಿಮಲಿ ಇನ್ವೇಸಿವ್ ಸರ್ಜರಿ ಏನಿದೆ ಡಾಕ್ಟರ್, ಇದರ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ? ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದರೆ ಆರ್ಥ್ರೋಸ್ಕೋಪಿ, ಅದೇನೆ ಕೀ ಹೋಲಲ್ಲಿ ಯಾವುದೇ ರೀತಿ ಕಟ್ ಓಪನ್ ಇರೋದಿಲ್ಲ, ಮಸಲ್ಸ್ ಕಟ್ ಆಗೋದಿಲ್ಲ. ಹಾಗಾಗಿ ನಾವು ಯಾವುದೇ ಟಿಶ್ಯೂನ ಡ್ಯಾಮೇಜ್ ಮಾಡ್ದಲೇ ಒಂದು ಸ್ಮಾಲ್ ಹೋಲಲ್ಲಿ ಕ್ಯಾಮ್ರಾ ಹಾಕಿ ನಾವು ಸರಿ ಮಾಡೋದ್ರಿಂದ ಸರ್ಜರಿ ಮಾಡೋ ಟೈಮಲ್ಲಿ ಪೇಷಂಟ್ಗೆ ಭಾಳ ಕಡಿಮೆ ಪೇಯ್ನ್ ಇರುತ್ತೆ. ಸರ್ಜರಿ ಟೈಮಲ್ಲಿ ಅವ್ರಿಗೆ ಪೇಷಂಟ್ಗೆ ಯಾವುದೇ ರೀತಿ ಪೇಯ್ನ್ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅನಸ್ತೇಷಿಯಾ ಇರುತ್ತೆ. ಬಟ್ ಸರ್ಜರಿ ಆದಮೇಲೆ ಪೇಯ್ನ್ ಭಾಳ ಕಡಿಮೆ ಇರುತ್ತೆ. ಆ್ಯಂಡ್ ನಾವು ಓಪನ್ ಮಾಡ್ದಲೇ ಮಸಲ್ಸ್ ಕಟ್ ಮಾಡ್ದಲೇ ಮಾಡೋದಿರೋದ್ರಿಂದ ರಿಕವರಿ ಕೂಡ ಅಷ್ಟೇ ಫಾಸ್ಟ್ ಆಗಿರುತ್ತೆ. ಸರ್ಜರಿ ಆದಮೇಲೆ ಪೇಷಂಟ್ ನೆಕ್ಸ್ಟ್ ಡೇನೇ ಎದ್ದು ಓಡಾಡ್ಬೋದು, ಮತ್ತು ನಡಿಬೋದು, ಎಲ್ಲ ಮಾಡ್ಬೋದು. ಮತ್ತು 2 to 3 weeks ಮ್ಯಾಕ್ಸಿಮಮಲ್ಲಿ ಅವರು ಮತ್ತೆ ಡ್ರೈವಿಂಗ್, ರೈಡಿಂಗ್ ಅಥವಾ ನಾರ್ಮಲ್ ಟು ವರ್ಕ್, ಬ್ಯಾಕ್ ಟು ವರ್ಕ್ ಅದನ್ನು ಮಾಡೋಕ್ಕೆ ಶುರು ಮಾಡ್ಬೋದು. ಕ್ರಮೇಣ ಫಿಸಿಯೋಥೆರಪಿ ಮಾಡ್ತಾ 3 to 4 months ಅಥವಾ ಮ್ಯಾಕ್ಸಿಮಮ್ ಅಟ್ ದ ಮೋಸ್ಟ್ 6 monthsಲ್ಲಿ ಅವರು ಸ್ಪೋರ್ಟ್ಸ್ಗೆ ಮತ್ತೆ ವಾಪಸ್ ತೆರಳ್ಬೋದು. ಸೊ ಹಾಗಾಗಿ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಡ್ವಾಂಟೇಜ್ ಏನು ಅಂದರೆ ಮಿನಿಮಮ್ ಪೇಯ್ನ್, ಫಾಸ್ಟರ್ ರಿಕವರಿ, ಆ್ಯಂಡ್ ಮೋಸ್ಟ್ ಆಫ್ ದ ಕಾಂಪ್ಲೆಕ್ಸ್ ಇಂಜುರೀಸ್ನ ನಾವು ಕಂಪ್ಲೀಟ್ಲಿ ಸಿಂಪಲ್ ಟೆಕ್ನಿಕಲ್ಲಿ ನಾವು ಸರಿ ಮಾಡೋ ಸಾಧ್ಯತೆ ಈಗ ಇದೆ.
ಓಕೆ ಡಾಕ್ಟರ್, ಇವಾಗ ಸರ್ಜರಿಯ ಪ್ರೀ ಮತ್ತು ಪೋಸ್ಟ್ ಟೈಮಲ್ಲಿ, ಪ್ರೀ ಅಂತಂದರೆ ಅವರ ಬೇರೆ ಹೆಲ್ತ್ ಕಂಡೀಷನ್ನ ತಾವು ಚೆಕ್ ಮಾಡ್ತೀರಾ ಹೇಗೆ? ಲೈಕ್ ಶುಗರ್ ಇರಬಹುದು, ಹಾರ್ಟ್ ಪೇಷಂಟ್ ಆಗಿರ್ಬೋದು, ಅಂಥವರಿಗೆ ಸರ್ಜರಿ ಮಾಡಬೇಕಾ ಮಾಡಬೇಡವಾ ಅನ್ನುವಂಥದ್ದು. ಪೋಸ್ಟ್ ಅಂತಂದರೆ ಒಂದ್ಸಲ ಸರ್ಜರಿ ಆದ ನಂತರದಲ್ಲಿ ಎಷ್ಟು ಸಮಯದವರೆಗೆ ಅವ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಜೊತೆಗೆ ಆ ನಂತರದಲ್ಲಿ ಅವ್ರು ಏನಾದರೂ ಸ್ಟಾಕಿಂಗ್ಸ್ ಥರ ಏನಾದರೂ ಹಾಕೋಬೇಕಾಗತ್ತಾ, ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಪ್ರೀ ಸರ್ಜರಿ ನಾವು ಏನು ಮಾಡ್ತೀವಿ ಅಂದರೆ ಜನರಲಿ ಇಂಜುರಿ ಆಗಿದ್ದರೆ ಅದರದ್ದು ಕಂಪ್ಲೀಟ್ ಎವ್ಯಾಲ್ಯೂಷನ್ ಫಸ್ಟ್ ಮಾಡಬೇಕು ನಾವು. ಮಂಡಿ ಅಥವಾ ಭುಜ ಏನಾದರೂ ಇಂಜುರಿ ಆಗಿದೆ, ಲಿಗಮೆಂಟ್ ಟೇರ್ ಆಗಿದೆ ಅಥವಾ ಭುಜ ಪದೇ ಪದೇ ಆಚೆ ಬರ್ತಾ ಇದೆ ಅಂದರೆ ಅವ್ರಿಗೆ ಎವ್ಯಾಲ್ಯೂಷನ್ ಫಸ್ಟ್ ಮುಖ್ಯ. ಅಂದರೆ ಒಂದು ಎಕ್ಸ್ರೇ, CT ಸ್ಕ್ಯಾನ್, MRI ಈ ಥರ ಒಂದು 3-4 ಟೆಸ್ಟ್ ಮಾಡಿ ಇದ್ರ ಕಂಪ್ಲೀಟ್ ಎವ್ಯಾಲ್ಯೂಷನ್ ಮಾಡ್ತೀವಿ. ಅಂದರೆ ಎಷ್ಟು ಡ್ಯಾಮೇಜ್ ಆಗಿದೆ ಅದೆಲ್ಲ ಮತ್ತು ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಒಂದು ತಿಳ್ಕೊಳೋದು ಭಾಳ ಮುಖ್ಯ. ಸೊ ಈ ಎವ್ಯಾಲ್ಯೂಷನ್ ಮುಗಿದ ಮೇಲೆ ನಾವು ಸರ್ಜರಿಗೆ ಫಿಕ್ಸ್ ಮಾಡಿದಾಗ ಎಸ್ ನಮ್ಮ ಅನಸ್ಥೀಷಿಯಾ ಟೀಮ್ ನೋಡ್ತಾರೆ. ಅಥವಾ ಪೇಷಂಟ್ ಏನಾದರೂ 40-50 ರೇಂಜಲ್ಲಿ ಇದ್ದರೆ ಅಥವಾ ಅವ್ರಿಗೆ ಏನಾದರೂ ಮುಂಚೆನೇ ಒಂದು ಹಿಸ್ಟ್ರಿ ಆಫ್ ಈ ಥರ ಹಾರ್ಟ್ ಡಿಸೀಸ್ ಆಗಿ ಅಥವಾ ಏನಾದರೂ ಮೆಡಿಕೇಷನ್ ತೊಗೊತಾ ಇದ್ದರೆ ಇದೆಲ್ಲ ಫಿಸಿಷಿಯನ್ ಮತ್ತು ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ. ಪ್ರತಿಯೊಂದು ನೋಡಿ ಫಿಟ್ನೆಸ್ ತೊಗೊಂಡು ಏನಾದರೂ ಸಪೋಸ್ ಶುಗರ್ ಜಾಸ್ತಿ ಇದ್ದರೆ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಿ, ಅಥವಾ BP ಏನಾದರೂ ಇದ್ದರೆ ಅದಕ್ಕೆ ಮೆಡಿಕೇಷನ್ ಕೊಟ್ಟು ಕಂಟ್ರೋಲ್ ಮಾಡಿ ತೊಗೊತೀವಿ. ಹಾಗಾಗಿ ನಾವು ಯಾವ ಸ್ಟೇಜಲ್ಲಿ ಸರ್ಜರಿ ತೊಗೊತೀವಿ ಅಂದರೆ ಕಂಪ್ಲೀಟ್ಲಿ ಅವರ ನಾರ್ಮಲ್ ಹೆಲ್ತ್ ಇದು ವಾಪಸ್ ಬಂದ ಮೇಲೇ ಆ ಥರ ಮಾಡಿ ನಾವು ಪ್ರೋಟೋಕಾಲ್ ಫಾಲೋ ಮಾಡಿ ಮಾಡೋದಿರೋದ್ರಿಂದ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ಅನಸ್ಥಿಷಿಯಿಂದ ಆಗಲಿ ಅಥವಾ ಸರ್ಜರಿಯಿಂದ ಆಗಲಿ ರಿಸ್ಕ್ ಇರೋದಿಲ್ಲ. ಹಾಗಾಗಿ ಎವ್ಯಾಲ್ಯೂಷನ್ ಭಾಳ ಮುಖ್ಯ, ಎಸ್ಪೆಷಲಿ 40-50 ರೇಂಜಲ್ಲಿರೋರಿಗೆ. ಯಂಗ್ ಪೇಷಂಟ್ಸ್ ಇರೋರಿಗೆ ನಮ್ಗೆ ಅಷ್ಟೊಂದು ಎವ್ಯಾಲ್ಯೂಷನ್ ಏನು ಮುಖ್ಯ ಇಲ್ಲ, ಕೆಲವೊಂದು ಬೇಸಿಕ್ ಟೆಸ್ಟ್ ಇರುತ್ತೆ, ಅದನ್ನು ಮಾಡಿದ್ರೆ ಸಾಕು. ಸೊ ಪೋಸ್ಟ್ ಸರ್ಜರಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸರ್ಜರಿ ಮಾಡಿದ ತಕ್ಷಣ ಓಕೆ ಪ್ರಾಬ್ಲಮ್ ಸಾಲ್ವ್ ಆಯಿತು, ನನ್ನ ಮನೆಗೆ ಮಲ್ಕೊಳ್ತೀನಿ, ನಾನು 3 ವಾರ ರೆಸ್ಟ್ ತೊಗೊಂಡು ಆಮೇಲೆ ಹೋಗ್ತೀನಿ ಅಂದರೆ ಅದು ಭಾಳ ತಪ್ಪಾಗುತ್ತೆ. ಫಿಸಿಯೋಥೆರಪಿ ಸರ್ಜರಿ ಆಗಿದ ತಕ್ಷಣ ಫಿಸಿಯೋಥೆರಪಿ ಶುರು ಮಾಡೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಹಾಸ್ಪಿಟಲ್ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಆಪ್ರೇಷನ್ ಆಗಿರೋ ಪೇಷಂಟ್ ಮನೆಗೆ ಹೋಗಿದ ತಕ್ಷಣ ನಮ್ಮ ಟೀಮ್ ಫಿಸಿಯೋಥೆರಪಿ ಅವರ ಮನೆಗೆ ಹೋಗ್ತಾರೆ ಎವ್ರಿಡೇ. ಇದನ್ನು ನಾವು ಹೋಮ್ ಕೇರ್ ಫಿಸಿಯೋಥೆರಪಿ ಅಂತೀವಿ. ಸೊ ಅವ್ರ ಮನೆಗೆ ಹೋಗಿ ಎವ್ರಿಡೇ ಫಿಸಿಯೋಥೆರಪಿ ಮಾಡೋದ್ರಿಂದ ವಿ ಕ್ಯಾನ್ ಎನ್ಶ್ಯೂರ್ ದಟ್ ಅವರು ಕರೆಕ್ಟ್ ಟ್ರ್ಯಾಕಲ್ಲಿ ರಿಕವರ್ ಆಗ್ತಾ ಇದ್ದಾರೆ ಅಂತ. ಈಗ ನಮ್ಮ ಹೋಗಿ ಸರ್ಜರಿ ಮಾಡ್ಕೊಂಡು ಹೋಗಿ ನಾವೇನು ಫಿಸಿಯೋಥೆರಪಿ ತೊಗೊಳ್ತಲ್ಲಿದ್ದರೆ ಸರ್ಜರಿ ಆಗಿರೋ ಭಾಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಅಥವಾ ವೀಕ್ನೆಸ್, ಮಸಲ್ಸ್ ವೀಕ್ ಆಗ್ಬೋದು. ಹಾಗಾಗಿ ಇಮಿಡಿಯೇಟ್ ಸರ್ಜರಿ ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಸ್ಟೇಜಲ್ಲಿ ನಾವು ಅದನ್ನು ರೀಅಸೆಸ್ ಮಾಡ್ತೀವಿ. ಫಸ್ಟು 15th ಡೇ ಒಂದ್ಸರಿ ನೋಡ್ತೀವಿ, ಅದು ಸ್ಟಿಚಸ್ ರಿಮೂವಲ್ ಟೈಮಲ್ಲಿ ಒಂದ್ಸರಿ ನೋಡ್ತೀವಿ, ಆಮೇಲೆ 1 ಮಂತಲ್ಲಿ ಒಂದ್ಸರಿ ನೋಡ್ತೀವಿ, ಆಮೇಲೆ 3 ಮಂತ್ಸ್ ಆ್ಯಂಡ್ ಆಮೇಲೆ 6 ಮಂತ್ಸ್ ಈ ಥರ ಪೀರಿಯಾಡಿಕ್ ಆಗಿ ನೋಡ್ತೀವಿ. ಬಟ್ ರೆಗ್ಯುಲರ್ ಆಗಿ ಇಂಪಾರ್ಟೆಂಟ್ ಆಗಿರೋದು ಫಿಸಿಯೋಥೆರಪಿ. ಸೊ ಹಾಗಾಗಿ ನಮ್ಮ ಟೀಮ್ ಅವರ ಮನೆಗೆ ಹೋಗ್ತಾರೆ, ಎವ್ರಿಡೇ ರೆಗ್ಯುಲರ್ ಆಗಿ ಫಿಸಿಯೋಥೆರಪಿ ಮಾಡ್ತಾರೆ. ಸೊ ಯಾವುದೇ ಸ್ಪೋರ್ಟ್ಸ್ ಇಂಜುರಿ ಆದಮೇಲೆ ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟ್ ಸರ್ಜರಿ ನಂತರ. ಓಕೆ ಡಾಕ್ಟರ್, ಇವಾಗ ಈ ಸ್ಪೋರ್ಟ್ಸ್ ಇಂಜುರಿ ಅಂದ ತಕ್ಷಣ ತಲೆಗೆ ಬರೋದು ಯುವಕರು ಅಂತ. ಬಟ್ ಯುವಕರು ಮಾತ್ರ ಅಲ್ಲ, ಅಂದರೆ ಇವಾಗ 40+ ಆಗಿರ್ಬೋದು, 50+ ಆಗಿರ್ಬೋದು, ಅವ್ರ ಯುವಕರು ಇರಬೇಕಾದ್ರೆ ಸ್ಪೋರ್ಟ್ಸ್ ಆಡ್ತಿದ್ರು. ಬಟ್ ಅವರಿಗೆ ನಿಧಾನಕ್ಕೆ ಇಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅಂಥವ್ರಿಗೆ ತಾವು ಟ್ರೀಟ್ ಮಾಡ್ತೀರಾ ಅಂತಾದರೆ ಅವ್ರಿಗೆ ಹೇಗೆ? ಅವರಿಗೂ ಸರ್ಜರಿ ಮಾಡ್ಬೋದಾ? ಏಜ್ ಲಿಮಿಟ್ ಏನಾದರೂ ಇದೆಯಾ, ಹೇಗೆ? ಹೌದು, ಎಗೇನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾತಕ್ಕೆ ಅಂದರೆ ಈಗ ನಮ್ಮಲ್ಲಿ ಒಂದು ನೀ ಪ್ರಿಸರ್ವೇಷನ್ ಕಾನ್ಸೆಪ್ಟ್ ಅಂತ ಬಂದಿದೆ. ನೀ ಪ್ರಿಸರ್ವೇಷನ್ ಅಂತಂದರೆ ಈಗ 50 ವರ್ಷ ಅಥವಾ 60 ಇಯರ್ಸ್ ಈ ಮಧ್ಯದಲ್ಲಿ ಇರ್ತಾರೆ, ಅವ್ರಿಗೆ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಬಟ್ ತುಂಬ ಎಕ್ಸ್ಟ್ರೀಮಾಗೂ ಸೌದಿರೋದಿಲ್ಲ. ಎಕ್ಸ್ಟ್ರೀಮಲ್ಲಿ ಸೌದಿರೋರಿಗೆ ನೀ ರಿಪ್ಲೇಸ್ಮೆಂಟ್ ಆಪ್ಷನ್ಸ್ ಇದ್ದೇ ಇರುತ್ತೆ. ಅದು ರೊಬೋಟಿಕ್ ಇರ್ಬೋದು, ಕನ್ವೆನ್ಷನಲ್ ಇರ್ಬೋದು, ಅದು ಬೇರೆ ಟಾಪಿಕ್ ಅದು. ಬಟ್ ಯಾರಿಗೆ ತುಂಬ 100% ನೀ ಸೌದಿರೋದಿಲ್ಲ, ಅಂದರೆ ಒಂದು ಭಾಗದ ಮಂಡಿ ಮಾತ್ರ ಸೌದಿರುತ್ತೆ, ಅದ್ರ ಜೊತೆ ಲಿಗಮೆಂಟ್ ಅಥವಾ ಮೆನಿಸ್ಕಸ್ ಹೋಗಿರುತ್ತೆ, ಇದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ 50 ಇಂದ 60 ವರ್ಷದ ಇರೋರಿಗೆ ಆ ಕೀಹೋಲ್ ಸೇಮ್ ಆರ್ಥ್ರೋಸ್ಕೋಪಿ ಥರನೇ ಮಾಡಿ ಆ ಮೆನಿಸ್ಕಸ್ ಅನ್ನೋದು ಏನಿದೆ ಅದನ್ನು ಹರಿದಿರೋದನ್ನ ರಿಪೇರ್ ಮಾಡ್ಬೋದು, ಅಥವಾ ಕಂಪ್ಲೀಟ್ಲಿ ಹರಿದಿದೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅದ್ರ ಜೊತೆ ನಮಗೆ ನೀ ಪ್ರಿಸರ್ವೇಷನ್ ಆಪ್ಷನ್ಸ್ ಇದೆ. ಏನು ಅಂತಂದರೆ ಹಾಸ್ಟೋಟಮಿ ಅಂತ ಹೇಳ್ತೀವಿ. ಈಗ ಮಂಡಿಯ ಒಳಭಾಗ ಒಂದಕ್ಕೊಂದಕ್ಕೆ ಮೂಳೆ ಟಚ್ ಆಗೋಗಿ ಸ್ಟಾರ್ಟ್ ಆಗ್ತದೆ. ಬೇರೆ ಕಡೆ ಚೆನ್ನಾಗಿದೆ, ಹೊರಭಾಗ ಚೆನ್ನಾಗಿದೆ, ನೀ ಕ್ಯಾಪ್ ಚೆನ್ನಾಗಿದೆ, ಬಟ್ ಮಂಡಿಯ ಒಳಗಡೆ ಮಾತ್ರ ಮೂಳೆ ಒಂದಕ್ಕೊಂದಕ್ಕೆ ಟಚ್ ಆಗ್ತಾಯಿದೆ ಅಂದಾಗ ಅದನ್ನು ಹಾಸ್ಟೋಟಮಿ ಮಾಡಿ ಗ್ಯಾಪ್ ಕ್ರಿಯೇಟ್ ಮಾಡ್ಬೋದು. ಅಥವಾ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ, ಅಂದರೆ ಯಾವ ಭಾಗ ಸೌದಿದೆ ಆ ಭಾಗ ಮಾತ್ರ ಲೈನಿಂಗ್ ಚೇಂಜ್ ಮಾಡಿ ಮತ್ತೆ ಅವ್ರನ್ನ ನಾರ್ಮಲ್ ಆಗಿ ಆ್ಯಕ್ಟಿವಿಟಿ ಮಾಡ್ಬೋದು. ಆ್ಯಂಡ್ ಸ್ಪೋರ್ಟ್ಸ್ ಇಂಜುರೀಸ್ ಅನ್ನೋದು ಯಾವುದೇ ಏಜಿಗೆ ಆಗ್ಬೋದು. ಅದು ಏಜಿಗೆ ವಯಸ್ಸಿರ್ಬೋದು, ಮಕ್ಕಳಿಗೂ ಆಗ್ಬೋದು. ಈಗ ನಾನು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಬ್ಯಾಡ್ಮಿಂಟನ್ ತುಂಬ ಇದಿದೆ, ಟ್ರೆಂಡಲ್ಲಿದೆ. ಈವನ್ 6-7 ಇಯರ್ಸ್ ಆಗ್ತದಂಗೆ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಟ್ರೈನಿಂಗ್ ಅಕಾಡೆಮಿಗೆ ಆಗಿ ಶುರು ಮಾಡ್ತಾರೆ. ಸೊ ನನ್ನ ಲೋಯೆಸ್ಟ್ ಏಜ್ ಯಾರು ನೀ ಲಿಗಮೆಂಟಿಕ್ ಸರ್ಜರಿ ಮಾಡಿಸ್ಕೊಂಡಿರೋರು ಯಾರು ಅಂತಂದರೆ ಒಂದು 7 ವರ್ಷದ ಒಬ್ಬ ಹುಡುಗ, 7.5 ಇಯರ್ಸ್ ಹುಡುಗ ಇದೇ ಥರ ಬ್ಯಾಡ್ಮಿಂಟನ್ ಟ್ರೈನಿಂಗಲ್ಲಿ ACL ಇಂಜುರಿ ಮಾಡಿಕೊಂಡು. ಬಟ್ ಅವ್ರು ಎಷ್ಟು ಪ್ಯಾಷನೇಟ್ ಇರ್ತಾರೆ ಅಂದರೆ ಅವ್ರು ಮತ್ತೆ ಟ್ರೈನಿಂಗ್ ಹೋಗಬೇಕು. ಬಟ್ ನಾವು ಲಿಗಮೆಂಟ್ ಸರ್ಜರಿ ಮಾಡಿದ್ರೆ ಟ್ರೈನಿಂಗ್ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಹಾಗಾಗಿ ಪ್ಯಾಷನ್ ಎಷ್ಟಿರುತ್ತೆ ಅಂದರೆ 7.5 ಇಯರ್ಸಲ್ಲೂ ACL ಸರ್ಜರಿ ಮಾಡಿಸ್ಕೊಂಡು ಮತ್ತೆ ಬ್ಯಾಡ್ಮಿಂಟನ್ ಟ್ರೈನಿಂಗ್ ಹೋಗೋ ಥರ ಇದ್ದಾರೆ. ಸೊ ಹಾಗಾಗಿ ಅದು ಯಾವುದೇ ಏಜ್ ಗ್ರೂಪಿಗೆ ಆಗ್ಬೋದು.
ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಇತ್ತೀಚೆಗೆ ಒಂದು 3 ವಾರ ಮುಂಚೆ ನಮ್ಮ ಹಾಸ್ಪಿಟಲ್ ಒಂದು ಪೇಷಂಟ್ಗೆ ಸರ್ಜರಿ ಮಾಡಿದ್ವಿ. ಆ ಪೇಷಂಟಿಗೆ ವಯಸ್ಸು 76 ಇಯರ್ಸ್, ಬಟ್ ಅವರ ಮಂಡಿ ಬಹಳ ಚೆನ್ನಾಗಿದೆ. ವಯಸ್ಸಾದರೆ ಪ್ರತಿಯೊಂದು ವಯಸ್ಸಾಗಿರೋರಿಗೆ ಮಂಡಿ ಸೌದಿರೋದಿಲ್ಲ, ತುಂಬ ಚೆನ್ನಾಗಿ ಮಂಡಿ ಚೆನ್ನಾಗೇ ಇರುತ್ತೆ. ಸೊ ಆ ಪೇಷಂಟು 76 ಇಯರ್ಸ್ ಆದರೂ, ಅವರು ಮುಂಚೆ ಡಾಕ್ಟರ್ ಇದ್ದರು, 76 ಇಯರ್ಸ್ ಆದರೂ ಅವರು ಪ್ಯಾಷನೇಟ್ ಬೈಕ್ ರೈಡರ್. ಅವರು ಹಾರ್ಲೆ ಡೇವಿಡ್ಸನ್ ಅಥವಾ ರಾಯಲ್ ಫೀಲ್ಡ್ ಅಂತ ಹೆವಿ ವೆಯ್ಟ್ ಬೈಕ್ ಹೋಗ್ತಾರೆ. ಸೊ ಬೈಕಿಂದ ಬಿದ್ದು ಅವರು ಮಂಡಿಯ 2 ಲಿಗಮೆಂಟ್ ಟೇರ್ ಮಾಡ್ಕೊಂಡು ಬಂದಿದ್ರು, 2 ಅಲ್ಲ 3 ಲಿಗಮೆಂಟ್ ಟೇರ್ ಮಾಡ್ಕೊಂಡು ಬಂದಿದ್ರು. ಬಟ್ ಮಂಡಿ ತುಂಬ ಚೆನ್ನಾಗಿದೆ, ಸೌದಿದೆ, ಕಂಪ್ಲೀಟ್ ಲಿಗಮೆಂಟ್ ಟೇರ್ ಇದೆ. ಆ್ಯಂಡ್ ಎಗೇನ್ ಈ ವಾಂಟ್ಸ್ ಟು ಗೋ ಬ್ಯಾಕ್ ಟು ಬೈಕ್ ರೈಡಿಂಗ್. ಏಜಿನ ಇದು ಮುಖ್ಯ ಅಲ್ಲ, ಅದು ಬಟ್ ಪ್ಯಾಷನ್ ಮುಖ್ಯ. ಸೊ ಹಾಗಾಗಿ ಆ ಪೇಷಂಟು 3 ಲಿಗಮೆಂಟ್ ಸರ್ಜರಿ ಮಾಡಿಸ್ಕೊಂಡು ಈಗ ರಿಕವರಿ ಫೇಸಲ್ಲಿದ್ದಾರೆ. ಆ್ಯಂಡ್ ಈ ವಾಂಟ್ಸ್ ಟು ಗೋ ಬ್ಯಾಕ್ ಟು ದ ಬೈಕ್ ರೈಡಿಂಗ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಹಾಗಾಗಿ ಏಜು ಮುಖ್ಯ ಅಲ್ಲ, ಜಾಯಿಂಟ್ ಚೆನ್ನಾಗಿದೆಯಾ ಇಲ್ವಾ, ಜಾಯಿಂಟ್ ಚೆನ್ನಾಗಿದ್ದರೆ ಲಿಗಮೆಂಟ್ ಮುಖ್ಯ. ಸೊ ಅದನ್ನು ನಾವು ಸರಿ ಮಾಡ್ಬೋದು. ಓಕೆ ಡಾಕ್ಟರ್, ತಮ್ಮ ಮಾತಿಂದ ಆಲ್ಮೋಸ್ಟ್ ಸಕ್ಸಸ್ ರೇಟ್ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನೇನಾದರೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಾದರೂ ಬಂದಿದೆಯಾ ಹೇಗೆ ಈ ಫೀಲ್ಡ್ಗೆ ಸಂಬಂಧಪಟ್ಟಂಗೆ? ಹೌದು, ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದರೆ ನಾನು ಹೇಳಿದಾಗೆ ಅದೇ ಒಂದು ಮೆನಿಸ್ಕಸ್ ಆಲೋಗ್ರಾಫ್ ಟ್ರಾನ್ಸ್ಪ್ಲಾಂಟ್ ಅಂತ. ಮೆನಿಸ್ಕಸ್ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದ್ರೆ ನಾವು ಡೋನರಿಂದ ತೊಗೊಂಡು ಮತ್ತೆ ಮೆನಿಸ್ಕಸ್ ಹಾಕ್ಬೋದು. ಇನ್ನೊಂದು ಕಾರ್ಟಿಲೇಜ್ ಅಂತ, ನಮ್ಮ ಮೂಳೆ ಮೇಲೆ ಒಂದು ಕ್ರೀಮ್ ಲೇಯರ್ ಇರುತ್ತೆ, ನಮಗೆಲ್ಲ ಗೊತ್ತಿದೆ. ಅದು ಸೌದ್ಬಿಟ್ಟಾಗ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಬಟ್ ಕೆಲವೊಂದು ಸರಿ ಚಿಕ್ಕ ವಯಸ್ಸಿನಲ್ಲಿ ಅದು ಡ್ಯಾಮೇಜ್ ಆಗುತ್ತೆ ಕಾರ್ಟಿಲೇಜು. ಈಗ ಕಾರ್ಟಿಲೇಜ್ಗೆ ನಾವು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ನಾವೇನು ಮಾಡ್ತೀವಿ ಅಂದರೆ ಒಂದು ಸ್ಮಾಲ್ ಕೀ ಹೋಲ್ ಥರ ಮಾಡಿ ಅವ್ರದ್ದೇ ಒಂದು ಸ್ಮಾಲ್ ಕಾರ್ಟಿಲೇಜ್ ಟಿಶ್ಯೂಸ್ನ ಸ್ಯಾಂಪಲ್ ತೊಗೊಂಡು ಲ್ಯಾಬ್ಗೆ ಕಳಿಸ್ತೀವಿ. ಲ್ಯಾಬಲ್ಲಿ ಆ ಕಾರ್ಟಿಲೇಜ್ನ ಗ್ರೋ ಮಾಡಿ ನಮಗೆ ಮತ್ತೆ ಕಳಿಸ್ತಾರೆ. ಸೊ ನಾವು ಕಾರ್ಟಿಲೇಜ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೋ ಮತ್ತೆ ಅವ್ರದ್ದೇ ಕಾರ್ಟಿಲೇಜ್ನ ನಾವು ಗ್ರೋ ಮಾಡ್ಬೋದು. ಅದು ಹಾಕಿದಾಗ ಸ್ಟೆಮ್ ಸೆಲ್ ಅಂತ ನೀವು ಕೇಳಿರ್ಬೋದು, ಕಾರ್ಟಿಲೇಜ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ. ಸೊ ಡ್ಯಾಮೇಜ್ ಆಗಿರೋ ಪೋರ್ಷನಲ್ಲಿ ಅವ್ರದ್ದೇ ಕಾರ್ಟಿಲೇಜ್ ಗ್ರೋ ಆಗಿ ಬಂದಿರೋದು ನಾವು ಹಾಕಿದಾಗ ಅದು ಮತ್ತೆ ಮಂಡಿ ಸ್ಮೂತ್ ಆಗುತ್ತೆ. ಸೊ ಈ ಥರ ಕಾರ್ಟಿಲೇಜ್ ಟ್ರಾನ್ಸ್ಪ್ಲಾಂಟ್, ಮೆನಿಸ್ಕಸ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ನೀ ಪ್ರಿಸರ್ವೇಷನ್ ಸರ್ಜರೀಸ್ ಅಂತ ಹೇಳಿದ್ನಲ್ಲ, ಈ ಪಾರ್ಷಿಯಲ್ ನೀ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ರೀಪ್ಲೇಸ್ಮೆಂಟ್ ಇರ್ಬೋದು, ಅಥವಾ ಆಸ್ಟಿಯೋಟಮೀಸ್ ಇರ್ಬೋದು, ಇದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿನೇ. ಆ್ಯಂಡ್ ಇದೆಲ್ಲ ಬಂದಿರೋದ್ರಿಂದ ಪೇಷಂಟ್ಗೆ ನಾವು ಮತ್ತೆ ಯಾವುದೇ ಏಜ್ ಗ್ರೂಪ್ ಇರ್ಬೋದು, ನಾವು ಅವ್ರನ್ನ ಅಸೆಸ್ ಮಾಡಿ ನಾವು ಇವ್ರಿಗೆ ಸರ್ಜರಿ ಬೇಕಾ ಬೇಡ ಅಂತ ಡಿಸಿಷನ್ ತೊಗೊಂಡು ಮಾಡಿದ್ಮೇಲೆ ಅವ್ರು ಮತ್ತೆ ಅವ್ರ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಹೋಗ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯ ಏನು ಅಂದರೆ ಅವರು ಮುಂದೆ ಆಗುವಂಥ ಡ್ಯಾಮೇಜಸ್ನ ತಡೆಗಟ್ಬೋದು. ಅಂದರೆ ಅವ್ರ ಆರ್ಥ್ರೈಟಿಸ್ನ ಸ್ಲೋ ಡೌನ್ ಮಾಡ್ಬೋದು ಅಥವಾ ಪ್ರಿವೆಂಟ್ ಮಾಡ್ಬೋದು ಕೆಲವೊಂದು ಕೇಸಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಕಾವೇರಿ ಹಾಸ್ಪಿಟಲ್, ಮಾರತಳ್ಳಿ, ಬೆಂಗಳೂರು 23713/3, ಓಲ್ಡ್ HAL ಏರ್ಪೋರ್ಟ್ ರೋಡ್, ಮುನೇನಕೊಳಲು ಮೇನ್ ರೋಡ್, ಮಾರತಳ್ಳಿ, ಬೆಂಗಳೂರು 560037. ದೂರವಾಣಿ ಸಂಖ್ಯೆ 080680660806. ಮತ್ತೊಂದು ಸಂಖ್ಯೆ 080418041880. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.